ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ. ಇವತ್ತು ನಾವು ಶಿವಗಿರಿ ಜಾತ್ರೆಗೆ ಬಂದೀವಿ. ನೋಡ್ರಿ ಇಲ್ಲಿ ಎಷ್ಟು ಗದ್ದಲೈತಿ ನೋಡಕತ್ತಿರ್ಬೋದು ನೀವು. ಗಾಡಿ ಪೂರಾ ಒಳಗೆ ಒಯ್ಯಕ್ಕೆ ಬಿಡೋಲ್ರಿಪ್ಪ. ನೋಡ್ರಿ ಇಲ್ಲಿ ಅಲ್ಲಿ ಜನ ಹೊಂಟಾರ. ಅಲ್ಲಿ ಮೇನ್ ರೋಡ್ ಐತಿ. ನಾವು ಪಾರ್ಕ್ ಮಾಡಿದ್ದು ಇಲ್ಲಿ ಪಾರ್ಕ್ ಮಾಡಿದ್ದು ಗಾಡಿ. ಇದೇ ನೋಡ್ರಿ ನಮ್ಮ ಗಾಡಿ. ನೋಡ್ರಿ ಈಗ ನಡ್ಕೋತ ಹೊಂಟೀವಿ. ಎಲ್ಲರೂ ನಡ್ಕೋತ ಹೊಂಟಾರ. ಇದು ಲೋಯಲ ಕಾಲೇಜ್ ನೋಡ್ರಿ, ಹೊಸದಾಗೈತಿ. ನೋಡ್ರಿ ಸಣ್ಣ ಹುಡುಗರು ಆಟ ಆಡೋದು ಎಲ್ಲ ಬಂದಾವು. ಗುಡಿ ಕಡೆ ಸಿಗೋಂಬರ್ರಿ. ಅಲ್ಲಿ ಗುಡಿ ಎಂಟ್ರೆನ್ಸಿಗೆ ಬಂದೀವಿ ನೋಡ್ರಿ. ಈಗ ಚಪ್ಪಲ್ ಬಿಟ್ಟು ಒಳಗೆ ಹೋಗೊಂಬರ್ರಿ. ನೋಡ್ರಿ ಫಸ್ಟ್ ಒಳಗೆ ಬರೋಣ ತೇರ ರೆಡಿ ಮಾಡತ್ತಾರ ನೋಡ್ರಿ. ಇಲ್ಲಿ ನೋಡ್ರಿ ಫಸ್ಟ್ ಇಲ್ಲಿ ಪೋಸ್ಟರ್ ಹಾಕ್ಯಾರ. ಪ್ರೋಗ್ರಾಮ್ ಯಾವ್ದಾವತ್ತು ಎಲ್ಲ ಕೊಟ್ಟಿರ್ತಾರ. ಇಲ್ಲಿ ಬಾಜುಕ್ ಮೂರ್ತಿಗಳು ಅದಾವ ನೋಡ್ರಿ. ಎಲ್ಲ ಟೆಡ್ಡಿ ಬಂದೈತೆ ನೋಡ್ರಿ. ಇಲ್ಲಿ ನೋಡ್ರಿ ಅಲ್ಲಿ ಶಿವನ ಮೂರ್ತಿ ಕಾಣತೈತಲ್ಲ, 85 ಫೂಟ್ ಎತ್ತರ ಐತಗಾರಿ ಅದು. ನೋಡ್ರಿ ಡೆಕೋರೇಷನ್ ಎಷ್ಟು ಭಾರಿ ಮಾಡ್ಯಾರ ನೋಡ್ರಿ. ಮಂಟಪದ ಹೊಡೆದು ಇಲ್ಲಟ್ಟು ಭಾರಿ ಲುಕ್ ಕೊಡತೈತಿ ನೋಡ್ರಿ. ನೋಡ್ರಿ ಎಷ್ಟು ಲೈನ್ ಐತಿ ದೇವ್ರ ದರ್ಶನಕ್ಕೆ. ಮೂರ್ತಿ ಎಷ್ಟು ದೊಡ್ಡದೈತಿ ನೋಡ್ರಿ. ಇಲ್ಲಿ ನಮಸ್ಕಾರ ಮಾಡಿಬಿಡ್ರಿ. ಇಲ್ಲಿದೆ 85 ಫೂಟ್ ಎತ್ತರ ಐತಿ ನೋಡ್ರಿ. ನೋಡ್ರಿ ಗದ್ಲ ಎಷ್ಟೈತಿ ನೋಡ್ರಿ. ಎಲ್ಲರೂ ಫೋಟೋ ತಕ್ಕೊಳತ್ತಾರ. ಅಲ್ಲಿ ಡಿಸೈನ್ ಮಾಡ್ಯಾರ ನೋಡ್ರಿ. ಅದು ಯಾರ್ದು ಫೋಟೋ ಅಂತೇಳಿ ಕಮೆಂಟ್ ಮಾಡಿರಿ, ನನಗೂ ಗೊತ್ತಿಲ್ಲ. ನೋಡ್ರಿ ಇಲ್ಲಿ ಎಷ್ಟು ಗದ್ಲ ಐತಿ ಇಲ್ಲಿ. ಯಾಕಂದ್ರೆ ಟಾಯ್ ಟ್ರೈನ್ ಅದು ಐತಿ, ಅದಕ್ಕೆ ಇಷ್ಟು ಗದ್ಲ ಐತ್ರಿ. ನೋಡ್ರಿ ಈ ಕಡೆ ಎಲ್ಲ ಮಹೇಂದ್ರದು ತಲೆ ಕೂದಲಿಂದು ಬೈಕಿನದು ಎಲ್ಲ ಅಂಗಡಿ ಅದಾವು. ಹಾಗೆ ನಿಮ್ಮ ಫೇವ್ರೇಟ್ ಬೈಕ್ ಯಾವ ಕಮೆಂಟ್ ಹಾಕ್ರಿ. ನೀವು ಜಾತ್ರೆದು ಮುಗಿದ ಮ್ಯಾಗ ಬಂದ್ರೆ ಚಲೋ. ಯಾಕಂದ್ರೆ ಬಾತ್ಕೋಳಿ ಅವು ಯಾವ ಪಕ್ಷಿ ಅದು ಅದಾವ್ರಿ, ಅವು ನೋಡೋಕ್ಕಾತೈತಿ. ಈಗ ಅಲ್ಲಿ ಬಂದ್ ಮಾಡ್ಯಾರ. ನಾ ರೆಕಮೆಂಡ್ ಮಾಡೋದೇನಂದ್ರೆ ಜಾತ್ರೆ ಮುಗಿದ ಮ್ಯಾಗ ಬರ್ರಿ ನೀವು. ನೋಡ್ರಿ ಈಗ ನಾವು ಸ್ವಲ್ಪ ಇಲ್ಲಿ ಮುಂದೆ ಬಂದೀವಿ. ಯಾಕಂದ್ರೆ ಇಲ್ಲಿ ಬಸವಣ್ಣನ ಮೂರ್ತಿ ಐತಿ ನೋಡ್ರಿ. ಇಲ್ಲಿದಿಂದ ಎಷ್ಟು ಭಾರಿ ಕಾಣತ್ತಾನ ಶಿವ. ನೋಡ್ರಿ ಇಲ್ಲಿ ಬಸವಣ್ಣ ಅಂತಕ್ಕೆ ಬಂದೀವಿ. ನೋಡ್ರಿ ಇಲ್ಲಿ ಕಾರ್ಯಕ್ರಮದು ಐತಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕುಂತಾರ ನೋಡಿರಿ. 1 ಗಂಟೆಯವರೆಗೆ ಒಳ್ಳೆಯ ಹಾಡುಗಳನ್ನು ಅವರ ಹಾಡು ಈಗ ನೋಡ್ಬೋದು ನೀವು. ಗಾಡಿ ಕಡೆ ಬಂದೀವಿ. ಗಾಡಿ ಹಚ್ಚೈತಲ್ಲ ಅಲ್ಲಿ ಬಂದಿದ್ವಿ. ಗದ್ಲ ಹತ್ರ ಇಟ್ಟೈತ್ರಿ. ಅಪ್ಪು ಫುಲ್ ಬಿಸ್ಲಾಗ ತಲೆ ಅಲ್ಲ ನೋಡ್ಬಾರ್ದು ಆಡ್ರಿ. ಬಂದ್ವಿ. ಈಗ ಟಿಕೆಟ್ ಏನೀಗಿಲ್ಲ. ಈಗ ಜಾತ್ರೆ ಮುಗಿತ ಮತ್ತೆ ಟಿಕೆಟ್ ಚಾಲು ಮಾಡ್ತಾರೆ. ಬರ್ರಿ ನೀವು. ಇನ್ನೊಂದು ಬ್ಲಾಗ್ದಾಗ ಸಿಗೋಣ. ಜೈ ಶ್ರೀರಾಮ್. ನೋಡ್ರಿ ಹಿಂಗೆ ದಾರ್ಯಾಗ ಹೋಗುವಾಗದು ಮಜ್ಜಿಗೆದು ಇಟ್ಟಿರ್ತಾರ. ಬೇಕಂದ್ರೆ ನೀವು ಕುಡಿಬೋದು.